ಎಲ್ಲಿವರೆಗೆ ನಂಬಿಕೆ ನಿಮಗೆ ಹಾನಿಕಾರ ಅಲ್ಲೋ ಅದ್ರಲ್ಲಿ ನಂಬೋದ್ರಲ್ಲಿ ತಪ್ಪಿಲ್ಲ ಸರ್. ನಂಬಿಕೆ ಮೂಢನಂಬಿಕೆ ಆಗಬಾರ್ದು, ನಂಬಿಕೆ ಹಾನಿಕಾರ ಆಗಬಾರ್ದು. ಅದೆಲ್ಲ ಅಲ್ಲಿ ರಿಲೀಸ್ ಆಗಿರೋ ಸಿನಿಮಾಗಳೆಲ್ಲ ಭಾಳ ಚೆನ್ನಾಗಿ ಹೋಗಿದೆ ಅಂತ ಎಲ್ಲ ಮಾರ್ಕೆಟ್ ಹೇಳ್ತಾ ಇದೆ ಅಂದರೆ ಅದಕ್ಕೊಂದು ಕಾರಣ ಇಟ್ಕೊಂಡೇ ತಾನೇ ಹೇಳ್ತಾರೆ. ಗೋ ವಿತ್ ದ ಫ್ಲೋ. ಇಫ್ ದಟ್ ಇಸ್ ಅ ಗುಡ್ ಡೇಟ್, ಟೇಕ್ ಇಟ್. ವರಮಹಾಲಕ್ಷ್ಮಿ ಒಳ್ಳೆ ಡೇಟ್, ಟೇಕ್ ಇಟ್. ದೀಪಾವಳಿ ಒಳ್ಳೆ ಡೇಟ್, ಟೇಕ್ ಇಟ್. ಕ್ರಿಸ್ಮಸ್ ಗುಡ್ ಟೈಮ್, ಟೇಕ್ ಇಟ್. ಅದರಲ್ಲಿ ಏನಿಲ್ಲ. ಇತಿಹಾಸದಲ್ಲಿ ನೋಡೋಕೆ ಹೋದರೆ, ಹಿಸ್ಟ್ರಿಯಲ್ಲಿ ನೋಡೋಕೆ ಹೋದರೆ, ಅದು ಆ ಟೈಮಲ್ಲಿ ತುಂಬ ಸಿನಿಮಾಗಳು ತುಂಬ ಚೆನ್ನಾಗಿ ಓಡಿದೆ. ಆ್ಯಂಡ್ ಹೀ ಬೀಂಗ್ ಅ ಗುಡ್ ಪ್ರೊಡ್ಯೂಸರ್, ಸೀನಿಯರ್ ಪ್ರೊಡ್ಯೂಸರ್, ಅದನ್ನೆಲ್ಲ ಈಸ್ ಅವೇರ್ ಆಫ್ ದಟ್. ಅದೆಲ್ಲ ಗೊತ್ತಿರೋದ್ರಿಂದ ಅವ್ರು ಏನು ಮಾಡ್ತಾರೆ, ಆ ಟೈಮ್ ಇದ್ರೆ ಬೆಟರ್ ಅಂದ್ಕೊಂಡು ಅಲ್ಲಿಂದ ಹೇಳಿ 2 ತಿಂಗಳು ತಳ್ಬಿಡ್ತಾರೆ ಸಿನಿಮಾನ. ಬಂದರೆ ಆ ಒಳ್ಳೆ ಡೇಟಿಗೆ ಬರೋಣ ಬಿಡಿ, ಯಾಕೆ ಕಾಂಪ್ರಮೈಸ್ ಆಗೋದು ಅಂತ. ಐ ಮೀನ್ ಆಬ್ವಿಯಸ್ಲಿ ಸರ್, ಇಟ್ಸ್ ಎ ಗುಡ್ ಟೈಮ್. ಆ್ಯಕ್ಚುಲಿ ನೀವು ನೋಡೋಕೆ ಹೋದರೆ ವರಮಹಾಲಕ್ಷ್ಮಿ ಆ ಟೈಮಲ್ಲಿ ಅಂದರೆ ಒಂದಿಷ್ಟು ಪೀರಿಯಡಲ್ಲಿ ಚೆನ್ನಾಗಿರುತ್ತೆ. ಇಲ್ಲಿಂದ ಹಿಡಿದು ಒಂದು ಇಡೀ ಜನವರಿ ತನಕ ಚೆನ್ನಾಗಿರುತ್ತೆ. ಇಟ್ಸ್ ಎ ಗುಡ್ ಟೈಮ್. ಹಾಲಿಡೇಸ್ ಜಾಸ್ತಿ ಇದೆ, ಮೈಂಡ್ ಸೆಟ್ಸ್ ಆಫ್ ದ ಪೀಪಲ್ ಚೆನ್ನಾಗಿರುತ್ತೆ. ದಟ್ಸ್ ಇಟ್ ಸರ್. ನೀವು ಹೇಳಿದ್ಮೇಲೆ ಇಷ್ಟೆಲ್ಲ ಯೋಚನೆ ಮಾಡ್ತಾರೆ. ಮನೆಗೆ ಬಂದರು, ಕತೆ ಹೇಳಿದ್ರು, ಇಷ್ಟ ಆಯಿತು, ಹೋಗ್ಬಿಟ್ಟು ತಾಳಿ ಕಟ್ದೆ ಸರ್. ಸಿಂಪಲ್ ಅಷ್ಟೆಲ್ಲ. ಇನ್ನೆಲ್ಲ ಮದುವೆ ಆತ್ಮತಾನೆ ಆಗ್ಬೇಕಾಗಿರೋ ಅನುಭವಗಳು ಅದಾಗಿದೆ. ಫಸ್ಟಿಗೆ ಹುಡುಗಿ ನೋಡಿದೆ, ಇಷ್ಟ ಆಯಿತು, ಅಪ್ಪಂಗೆ ಅಪ್ರೋಚ್ ಮಾಡಿ ಓಕೆ ಅಂದೆ, ಮದುವೆ. ಸಿಂಪಲ್. ಇದನ್ನ ನೋಡೋದ್ರೆ ಅದ್ರಲ್ಲಿ ನೀವು ಹೇಳಿದ್ ಕರೆಕ್ಟು. ಬಟ್ ಅಷ್ಟೆಲ್ಲ ನಾನು ಯಾವತ್ತೂ ಥಿಂಕ್ ಮಾಡಲ್ಲ ಸರ್. ಐ ನೋ ಐ ವಿತ್ ದ ಪ್ರಾಬಬಲ್ ಪರ್ಸ್ಪೆಕ್ಟಿವ್ಸ್ ಆರ್ ಎಲ್ಲರೂ ನಿಮಗೆ ನನ್ನ ಮೇಲೆ ಕೊಡೋ ಒಪಿನಿಯನ್ ಮೇಲೆ ಅದೇನೋ ಒಂಥರ ದೊಡ್ಡ ಇನ್ಸ್ಟಿಟ್ಯೂಟ್ ಗೇಟ್ ಓಪನ್ ಆಗಿ ಏನೇನೋ ಕೇಳ್ತಾರಂತ. ಏನಿಲ್ಲ ಸರ್, ನಾನು ಒಳ್ಳೆ ಮೂಡಿದೀನೋ ಕೆಟ್ಟ ಮೂಡಿದೀನೋ 2 ಮೇಲೆ ಡಿಪೆಂಡ್ ಆಗಿರುತ್ತೆ. ಚೆನ್ನಾಗಿದೆ ಮೂಡು ಅಂತಂದ್ರೆ ಕುತ್ಕೋತೀನಿ, ಕೇಳ್ತೀನಿ. ಚೆನ್ನಾಗಿಲ್ಲ ಅನ್ಸ ನಾಳೆ ಬಂದು ನಿಂತೀನಿ, ಇಲ್ಲ ಅರ್ಧ ಗಂಟೆ ಕತೆ ಮುಗಿಸಿ ಅಂತೀನಿ. ಅವ್ರು ಬಂದಿದ್ದ ದಿನ ಚೆನ್ನಾಗಿತ್ತು, ಕುತ್ಕೊಂಡೆ ಕೇಳಿದೆ. ಭಾಳ ಇನ್ನೋಸೆಂಟ್ ಆಗಿ ಅನ್ಮ್ಯಾನಿಪುಲೇಟೆಡ್ ಇಟ್ ಸ್ಕ್ರಿಪ್ಟ್, ಟೋಟಲಿ ಆನೆಸ್ಟ್ ಸ್ಕ್ರಿಪ್ಟ್ ಹೇಳಿದ್ರು ನನಗೆ ಅದೇ ತುಂಬ ಇಷ್ಟ ಆಗಿದ್ದು. ಅವ್ರು ನನ್ನನ್ನು ಮೆರೆಸೋದಕ್ಕೆ ಏನೇನೋ ಬರ್ಕೊಂಡು ಬಂದಿರಲಿಲ್ಲ. ಕತೆಗೆ ಏನು ಬೇಕೋ ಅಷ್ಟು ಮಾತ್ರ ಬರೆದಿದ್ರು ಅವರು. ಆಮೇಲೆ ನನಗೆ ಇಷ್ಟ ಆಯಿತು, ಓಕೆ ಹೇಳಿದೆ. ಆ್ಯಸ್ ಸಿಂಪಲ್. ಸರ್ ಏನಂದರೆ ಆ್ಯಸ್ ಎ ಫ್ಯಾನ್ ಆಗಿ, ರಿಪೋರ್ಟರ್ ಆಗಿ ಒಂದು ಕ್ವಶನ್ ಇರುತ್ತೆ ಸರ್. ಡೈರೆಕ್ಟ್ ಯಾರು ಮಾಡ್ತಾರೆ ಸುದೀಪ್ ಸರ್ ನೆಕ್ಸ್ಟ್ ಸಿನಿಮಾಗಳಿಗೆ ಅನ್ನೋದು ಒಂದು ಥಾಟ್ ಓಡುತ್ತಿರುತ್ತೆ. ಸೊ ಆ ವಿಚಾರ ಬಂದಾಗ ಈ ಥರ ಡೌಟ್ಗಳು. ನಾನು ಈ ಪ್ರೆಸ್ ಮೀಟ್ಗೆ ಹೋಗ್ತೀನಿ ಅಂದಾಗ ನನ್ನ ಫ್ರೆಂಡ್ಸ್ ಕೂಡ ಕೇಳಿದ್ದು ಡೈರೆಕ್ಟರು. ನನಗೆ ವಿಜಯ್ ಸರ್ ಹೆಸರು ಗೊತ್ತು. ಸೊ ಆ ವಿಚಾರವಾಗಿ ಈ ಪ್ರಶ್ನೆ ನಾನು ನೋ ಪ್ರಾಬ್ಲಮ್ ಸರ್, ಯುವರ್ ಕ್ವಶನ್ ಇಸ್ ನಾಟ್ ರಾಂಗ್. ಬಟ್ ಏನಾಗುತ್ತೆ, ಪ್ರತಿಯೊಬ್ಬರಿಗೂ ಒಂದು ಬಿಗಿನಿಂಗ್ ಅಂತ ಇರುತ್ತಲ್ಲ ಸರ್. ಈಗ ನಾವು ಹೋಗ್ಬಿಟ್ಟು ದೊಡ್ಡ ನಿರ್ದೇಶಕರೊಟ್ಟಿಗೆ ಕೆಲಸ ಮಾಡಬೇಕು ಆಸೆ ಪ್ರತಿಯೊಬ್ಬರಿಗೂ ಇರುತ್ತೆ. ಅವರು ಎಷ್ಟೋ ಸಿನಿಮಾಗಳಿಗೆ ಇರ್ತಾರೆ. ಹೊಸಬ್ರು ಹಂಗಾರೆ ಮಾಡೋದು ಯಾವಾಗ? ಈಗ ಹೊಸಬ್ರು ಬಂದರು ಅಂತ ತಕ್ಷಣ ಹೊಸಬ್ರು ಅನ್ನೋದನ್ನ ನಾವು ವೆಪನ್ ಆಗಿ ಯೂಸ್ ಮಾಡೋಕ್ಕಾಗಲ್ಲ, ವೀಕ್ನೆಸ್ ಆಗಿ ಯೂಸ್ ಮಾಡೋಕ್ಕಾಗಲ್ಲ. ಕರೆಕ್ಟ್? ಹಿ ಹ್ಯಾಡ್ ದ ಸಬ್ಸ್ಟೆನ್ಸ್, ಹಿ ಹ್ಯಾಡ್ ದ ಮಟೀರಿಯಲ್ ದಟ್ ಐ ಲೈಕ್ಡ್. ಸಿಂಪಲ್. ಆ್ಯಂಡ್ ಐ ಥಿಂಕ್ ಅವ್ರು ಹೊಸಬ್ರು ಅಂತ ನಾನು ನೋಡೋಕೆ ಹೋಗಿಲ್ಲ. ಒಬ್ಬ ಕತೆ ಹೇಳೋರು ಇಷ್ಟು ಚೆನ್ನಾಗಿ ಕತೆ ಹೇಳ್ತಾ ಇದ್ದಾರೆ ಅಂದರೆ ದೇರ್ ಶುಡ್ ಬಿ ಸಮ್ ಕ್ವಾಲಿಟಿ ಟು ಡಿರೆಕ್ಷನ್, ರೈಟ್? ಅವ್ರಿಗೆ ವಿಷನ್ ಚೆನ್ನಾಗಿದ್ದರೆ ಮಾಡೋಕ್ಕಾಗೋದು. ಇನ್ನೊಂದು ನಂಬಿಕೆ ಏನಂದರೆ, ಅಕಸ್ಮಾತ್ ಆ ಕಡೆ ಈ ಕಡೆ ಅದರಲ್ಲಿ ನಾನಿದ್ದೀನಿ, ಫುಲ್ ಸಿನಿಮಾ ಅವ್ರು ಮಾಡಲಿ, ಏನಾದ್ರು ಆಟೋ ಟ್ಯೂನಿಂಗ್ ಅಂತ ಬಂದು ಏನಾದ್ರು ಒಂಚೂರು ಬೇಕು ಅಂತ ಅಂದಾಗ ಆ ಒಂದು, ಇವಾಗ ಸಪೋಸ್ ನಾನು ಹೇಳಿದ್ನಲ್ಲ ಸರ್, ಒಂದು ಗಿಟಾರ್ ಅನ್ನೋ ಇನ್ಸ್ಟ್ರೂಮೆಂಟ್ ಅವ್ರು ಬಾರಿಸ್ತಾ ಇದ್ದಾರೆ ಅಂದರೆ ಎಲ್ಲೋ ಒಂದು ಚಿಕ್ಕ ಶ್ರುತಿ ಆ ಕಡೆ ಈ ಕಡೆ ಅದರ ಒಂದು ಚೂರು ಟ್ಯೂನ್ ಅಪ್ ಮಾಡೋಕ್ಕೆ ಬರುತ್ತೆ ನನಗೆ. ಸೊ ಐ ಕ್ಯಾನ್ ಡೂ ದಟ್. ಸೊ ವಿ ಆರ್ ದೇರ್. ಐ ಥಿಂಕ್ ದಟ್ ಇಸ್ ಹೌ ವಿ ಆಲ್ ಕೊಲಾಬರೇಟ್, ರೈಟ್? ದಟ್ ಇಸ್ ಹೌ ಇಟ್ ಇಸ್. ಎಷ್ಟೇ ದೊಡ್ಡ ನಿರ್ದೇಶಕ ಆದರೂ ನಮ್ದು ಡಿಸ್ಕಷನ್ ಇದ್ದೇ ಇರುತ್ತೆ, ಮಾತುಕತೆ ಇದ್ದೇ ಇರುತ್ತೆ. ಸೊ ಐ ಥಿಂಕ್ ದಟ್ ಐ ವಾಸ್ ವೆರಿ ಕಾನ್ಫಿಡೆಂಟ್ ಆ್ಯಂಡ್ ಹಿ ಈಸ್ ಡನ್ ಅ ಗ್ರೇಟ್ ಜಾಬ್. Heroines in the movie. Do I look like that? So I wanted to know because we also want to see you, dancing just around. Look at the way I'm looking at you, Sharda. I know you can. And I can see you blushing also. But we want to see you on screen romance. Where do you want to see me, Sharda? On screen. On screen, Sharda. Certain times what happens, I'll talk to you in your language. We should respect women. And they should be in the film only when definitely it is needed. ಇಲ್ಲೇ ನಾವು ಕರ್ಕೊಂಡೋಗಿ ಹಾಕಿದ್ರೆ ನಾಳೆ ಅದೇ ಹೀರೋನಿಗೆ ಕೇಳ್ತಾ ಇದ್ರಿ, ಏನು ಪಾತ್ರ ಎಲ್ಲ ಏನಿಲ್ಲ, ಏನಕ್ಕೆ ಬಂದಿದ್ರೆ ಅವ್ರ ಹಾಡಿಗೆ ಅಂತ. ಆ ಗೌರವ ಇಟ್ಕೊಂಡು ಅದು ಆ್ಯಕ್ಚುಲಿ ಅವ್ರ ಸಿನಿಮಾದಲ್ಲಿ ಒಂದು ಹೀರೋಯಿನ್ ಇತ್ತು, ಫ್ಲಾಶ್ ಬ್ಯಾಕ್ ಅಂತೇನೋ ಮಾಡಿಟ್ಟಿದ್ರು. ನನಗೆ ಯಾಕೆ ಅದು ಅವಶ್ಯಕತೆ ಇಲ್ಲ ಅಂತ ಯಾವುದೋ ಒಂದು ಒಳ್ಳೆ ಹೀರೋಯಿನ್ನ ಕರ್ಕೊಂಬಂದು ಒಂದು ಹಾಡು ಇಲ್ಲ ಒಂದು ಚಿಕ್ಕದಾಗಿ ಮಾಡೋದಕ್ಕೆ ಅವ್ರಿಗೆ ವಿಕ್ರಾಂತ್ ನೋಡೋದಲ್ಲಿ ಅದರ ಅವಶ್ಯಕತೆ ಬಹಳ ಇತ್ತು. ಇದರಲ್ಲಿ ಯಾಕೋ ಕಾಣಿಸ್ಲಿಲ್ಲ. ಸೊ ಅದನ್ನು ನಾನೇ ಹೇಳ್ಬಿಟ್ಟು ಅವ್ರಿಗೆ, ಬೇಡ ಇವರಿಬ್ಬರಿದ್ದಾರೆ ಸಾಕು. ಸಿನಿಮಾದಲ್ಲಿ ತುರ್ಕದಂಗೆ ಆಗುತ್ತೆ ಶಾರದಾ ಅವರೇ. ಸಮ್ಟೈಮ್ಸ್ ಎಸ್ಪೆಷಲಿ ವೆನ್ ಐ ಟೋಲ್ಡ್ ದ ಜಾನ್ರ, ಒಂದು ನೈಟಲ್ಲಿ ಒಂದು ಜೋರಾಗಿ ನಡೆಯೋ ಸಿನಿಮಾ ಅಂದಾಗ ಇದರಲ್ಲಿ ತುರ್ಕಕ್ಕಾಗಲ್ಲ ಪಾತ್ರಗಳನ್ನು. ಅದರಲ್ಲೇ ಫ್ಲೋಲ್ಲಿ ಬಂದಿದ್ರೆ 100%. ಸ್ಕ್ರಿಪ್ಟ್ ವಾಸ್ ಲೈಕ್ ದಟ್. ಆ್ಯಂಡ್ ಇನ್ಫ್ಯಾಕ್ಟ್ ನಾನು ಬೆಳಗ್ಗೆ ಇದ್ರೆ ಸ್ಕ್ರಿಪ್ಟ್ ಹುಡುಕ್ತಾ ಇರ್ತೀನಿ, ಹೀರೋಯಿನ್ ಅಲ್ಲ.
Just so you know. Thank you. That was a nice answer. Just one more last question from me. You, I, and Max releasing with a 5-day gap. Mic ಹತ್ರ ಇಟ್ಕೊಳ್ಳಿ. With you, I, and Max releasing with a 5-day gap, do you think it's a competition or a celebration of Kannada cinema? I have never doubted the stardom of Mr. Upendra man. I have never doubted it. He's the first of the biggest superstars we had. ಅವರು ನಮಗೆ ಚಿತ್ರರಂಗಕ್ಕೆ ಬಹಳಷ್ಟು ಕೊಡುಗೆ ಇದೆ. ನಾವೆಲ್ಲ ಅವ್ರನ್ನ ನೋಡಿ ಕಲ್ತ್ಕೊಂಡ್ಬಂದವರು. ಆ್ಯಂಡ್ ಉಪೇಂದ್ರ ಅವ್ರಿಗೆ ಇಲ್ಲದೆ ಇರೋಂಥ ಒಂದು ತಲೆನೋವು ನನಗೆ ಯಾಕೆ ನಿಮ್ಗೆ ಯಾಕೆ? ಅವರೇ ಎಲ್ಲೂ ಮಾತಾಡ್ತಾ ಇಲ್ಲ. ಅವರಿಗೆ ಗೊತ್ತು, ಅವ್ರಿಗೂ ಗೊತ್ತು ನಾವ್ಯಾಕೆ ಬರ್ತಾ ಇದ್ದೀವಿ ಅಂತ. ಅರ್ಥ ಆಯ್ತಲ್ಲ? 2 ಸಿನಿಮಾ ಬರೋಕ್ಕೆ ಫಸ್ಟ್ ಆಫ್ ಆಲ್ ಹೇಳ್ತೀನಿ, ಬರಲಿಲ್ಲ ಅಂದಾಗಲೇ ನಿಮಗೆ ಪ್ರತಿ ವಾರ ಬೇರೆ ಬೇರೆ ಭಾಷೆಗಳ ಹಾವಳಿಗಳು ನಡೆಯೋದು. ಕನ್ನಡ ಚಿತ್ರ 2 ವಾರ 2 ಪಿಕ್ಚರ್ ಬರ್ತಾ ಇದೆ ಅಂದಾಗ ಆ್ಯಂಡ್ ಅಷ್ಟೊಂದು ರಜೆಗಳಿದೆ ಅಂದಾಗ ನನ್ನ ಸಿನಿಮಾ ಅಲ್ಲ ಅಂದ್ರೂ ಅಟ್ಲೀಸ್ಟ್ 100% ಉಪೇಂದ್ರ ಅವರ ಪಿಕ್ಚರ್ನ ದಯವಿಟ್ಟು ನಂಬಿ. ನನಗೆ ಆ ವ್ಯಕ್ತಿ ಮೇಲೆ ಅಪಾರವಾದಂಥ ಗೌರವ ಇದೆ, ಪ್ರೀತಿ ಇದೆ. ನಾನೇ ರಾತ್ರಿ ಅವ್ರನ್ನ ತಳ್ತಾ ಇದ್ದೆ, ಯಾವಾಗ ನಿರ್ದೇಶನ ಮಾಡ್ತೀರಾ. ಹಾಗಂದ ತಕ್ಷಣ ಇದೇ ಡೇಟಿಗೆ ಬರ್ಬೇಕಾ ಅಂತ ಕೇಳಕ್ ಹೋದ್ರೆ ಸಮ್ಟೈಮ್ಸ್ ವಾಟ್ ಹ್ಯಾಪನ್ಸ್, ಲೆಟ್ ಮಿ ಟೆಲ್ ಯು, ನಾವು ಸಿನಿಮಾ ಮಾಡ್ಬೋದು, ಇನ್ವೆಸ್ಟ್ ಮಾಡ್ತಾ ಇರೋದು ಇವರು, ಡಿಸ್ಟ್ರಿಬ್ಯೂಟರ್ಸ್ ಇವ್ರಿಗಿರೋದು. ಇವ್ರಿಗೆ 1000 ಪ್ರಶ್ನೆಗಳು ಬರ್ತಾ ಇರ್ತದೆ, ಈ ಟೈಮಿಗೆ ಬರಬೇಡಿ, ಆ ಟೈಮಿಗೆ ಬರಬೇಡಿ. ಇವ್ರು ಕನ್ನಡ ಮಾತ್ರ ಅಲ್ಲ, ಬೇರೆ ಭಾಷೆಗಳಲ್ಲೂ ಇವ್ರದ್ದು ಹೆಸರಿರೋದ್ರಿಂದ ಅಲ್ಲೂ ಒಂದು ಒಳ್ಳೆ ರಿಲೀಸಿಂಗ್ ನೋಡ್ಬೇಕಾದ್ರೆ ಈ ಡೇಟ್ ಪಕ್ಕ ಆಕ್ಚುಲಿ ನಾವು ಆಗಸ್ಟಲ್ಲಿ ಬರೋಕ್ಕೆ ಅಂತ ಎಲ್ಲ ಪ್ರಯತ್ನಗಳು ಮಾಡ್ಬೇಕಾದ್ರೆ ಆ ಟೈಮಲ್ಲಿ ಕೆಲವು ದೊಡ್ಡ ಬರ್ತಾ ಇದೆ ಬೇಡ ಅಂದಾಗ 1 ತಿಂಗಳು ಮುಂದೆ ಹೋಗಿ ಅಂತ ಹೇಳಿದ್ದು. ಸೊ ಓನ್ಲಿ 1 ಮಂತ್ ದೇ ಆಸ್ಕ್ಡ್ ಯು ಟು ಪೋಸ್ಟ್ಪೋನ್, ರೈಟ್ ಸರ್? ಬಟ್ ಇವ್ರು ಆ ಟೈಮಲ್ಲಿ ನೋಡಿ ನಾನು ಮಾಡಿದ್ರೆ 2 ತಿಂಗಳು ಮುಂದೆ ಹೋಗ್ತೀನಿ ನಾನು, ಐ ಕಮ್ ಇನ್ ಅ ಪ್ರಾಪರ್ ಡೇಟ್ ಅಂದಾಗ ಇವ್ರಿಗೆ ಆಕ್ಚುಲಿ ಇಂಟ್ರೆಸ್ಟ್ ಜಾಸ್ತಿ ಆಗಬೇಕು, ಬಡ್ಜೆಟ್ ಜಾಸ್ತಿ ಆಗಬೇಕು. ಬಟ್ ಅದನ್ನೆಲ್ಲ ಬಿಟ್ಬಿಟ್ಟು ಅವ್ರು ಹೋದ್ರು. ಸೊ ದಟ್ ಇಸ್ ವೈ ಆಗಸ್ಟ್ ಆದ್ಮೇಲೆ ಸ್ವಲ್ಪ ಸೈಲೆಂಟ್ ಆಗಿದ್ದು ಚಿತ್ರತಂಡ. ಯಾಕೆ ಅಂತಂದ್ರೆ ಹಿ ಹ್ಯಾಡ್ ಅದರ್ ಐಡಿಯಾಸ್. ಆ್ಯಂಡ್ ಐ ಥಿಂಕ್ ಒಬ್ಬ ನಿರ್ಮಾಪಕ ದುಡ್ಡು ಹಾಕಿ ಅವರೆಲ್ಲ ಸಿನಿಮಾ ಮಾಡ್ಬೇಕಾದ್ರೆ ನಾವೆಲ್ಲದರಲ್ಲೂ ನಾವು ಕಂಪ್ಲೀಟ್ ಜವಾಬ್ದಾರಿ ತಗೋಬೇಕು. ನಾವು ಹೇಳಿದ ಡೇಟಿಗೆ ಬನ್ನಿ, ನಾವು ಹೇಳ್ದಂಗೆ ನಡ್ಸ್ಕೊಡ್ತೀವಿ, ನಾವು ಹೇಳ್ದಂಗೆ ಆಗ್ತೀವಿ. ಇವತ್ತು ಏನಾಗಿದೆ, ದೇರ್ ಇಸ್ ಅ ಲಾಟ್ ಆಫ್ ಟ್ರಬಲ್ ವಿತ್ OTT, ಲಾಟ್ ಆಫ್ ಟ್ರಬಲ್ ವಿತ್ ಅದರ್ ಟ್ರಾನ್ಸಾಕ್ಷನ್ಸ್ ಆನ್ ದಿ ಬಿಸ್ನೆಸ್ ಲೆವೆಲ್ಸ್. ಐ ಥಿಂಕ್ ಹಿ ವಿಲ್ ಡಿಸೈಡ್. ಆ್ಯಂಡ್ ನಿಮಗೆ ಹೇಳಿದ ಹಾಗೆ ಯಾವತ್ತು ಉಪೇಂದ್ರ ಸರ್ ಅವ್ರಿಗೆ ಇಲ್ಲ ಅವ್ರ ತಂಡಕ್ಕೆ ತೊಂದರೆ ಅಂತ ಅನ್ಸುತ್ತೆ ಅವತ್ತು ನಾವು ಮಾತಾಡ್ಬೋದು. ನೋ, ಐ ಡೋಂಟ್ ಥಿಂಕ್ ಸೊ. ಐ ಥಿಂಕ್ ದಟ್ ಈಸ್ ಅ ವೆರಿ ಬಿಗ್ ಫಿಲ್ಮ್. ಇನ್ ಫ್ಯಾಕ್ಟ್ ಐ ಥಿಂಕ್ ಅವ್ರ ಸಿನಿಮಾಗೆ ವಿ ಶುಡ್ ಬಿ ವರಿಡ್ ದಟ್ ವಿ ಆರ್ ಕಮಿಂಗ್ ದೇರ್ ವಿತ್ ದೆಮ್. ವೈ ಶುಡ್ ಹಿ ಬಿ ವರಿಡ್ ಮ್ಯಾನ್? ದೇರ್ ಇಸ್ ನಾಟ್ ಅ ಕ್ಲಾಶ್ ಮ್ಯಾನ್. ಗುರು ಬರ್ತಾ ಇದ್ದಾರೆ, ಪಕ್ಕ ಸ್ವಲ್ಪ ದಿವಸ ಆದ್ಮೇಲೆ ನಾವು ಶಿಷ್ಯ ಆಗಿ ಬರ್ತಾ ಇದ್ದೀವಿ. ಗುರು ಶಿಷ್ಯ ಬೇರೆ ಯಾವ ಕ್ಲಾಶ್ ಇರೋದು ನಮ್ಮ ಚಿತ್ರರಂಗದಲ್ಲಿ ಯಾವ ಹೀರೋಗೂ ಯಾರು ಕ್ಲಾಶ್ ಇರೋದು. ಐ ಥಿಂಕ್ ವಿ ಆರ್ ಆಲ್ ಫೈನ್. ಇವತ್ತಿಗೂ ನಾನು ಕೆಲವು ಪೇಜಸ್ನ ನೋಡ್ಬೇಕಾದ್ರೆ ಅವ್ರಿಗೆ ನಮ್ಮ ಸಿನಿಮಾ ಬರ್ತಾ ಇದೆ ಅಂತ ತಕ್ಷಣ ಇನ್ನೊಂದು ಹೀರೋಗೆ, ಐ ಥಿಂಕ್ ದಟ್ ಇಸ್ ಆಲ್ ವೆರಿ ಸಿಲಿ. ಅದು ನನ್ನ ಯಾರ್ಯಾರ ಹೆಸರಲ್ಲಿ ಯಾರ್ಯಾರೋ ಸ್ಟಾರ್ಟ್ ಮಾಡ್ತಾರೆ, ನಮ್ಮ ಫ್ಯಾನ್ಸ್ಗಳಂತಲೂ ಹೇಳೋಕ್ಕಾಗಲ್ಲ. ಬಟ್ ಐ ಡೋಂಟ್ ಥಿಂಕ್ ಇಟ್ಸ್ ನಾಟ್ ಹೆಲ್ದಿ. ಇವಾಗ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಎಷ್ಟೋ ಸಿನಿಮಾಗಳು ಬಂತು. ನಾವು ಅದು ಎಷ್ಟೋ ಸಿನಿಮಾಗಳು ನೋಡಿದ್ವಿ ಕುತ್ಕೊಂಡು ನಾವು. ಐ ಥಿಂಕ್ ಲೆಟ್ ಮೋರ್ ಅಂಡ್ ಮೋರ್ ಕನ್ನಡ ಫಿಲ್ಮ್ಸ್ ಕಮ್ ಔಟ್. ದಟ್ ಇಸ್ ಒನ್ ಕನ್ನಡ ಇಂಡಸ್ಟ್ರಿ ವಿಲ್ ಸಸ್ಟೈನ್. ಟ್ರಸ್ಟ್ ಮೀ. ಆ ಕ್ಲಾಶ್ ಅನ್ನೋ ವರ್ಡ್ ಫಸ್ಟ್ ನೀವೇ ತೆಗೆದಾಕ್ಬಿಡಿ. Deleted from Sharda Man's book from today. All the best, and this is your first time your movie is releasing on a Wednesday. Definitely, sir. Thank you. Thank you.